ನಮ್ಮ ಪಾರ್ಟ್ನರ್ ಜೊತೆ ಮದುವೆಗಿಂದ ಮದ್ವೆ ವ್ಲಾಗ್ ಹಾಕಿಂದ ಸ್ವಲ್ಪ ಅವ್ರದ್ದು ಫೇಸ್ ರಿವೀಲ್ ಸ್ವಲ್ಪ ಲೇಟ್‌ಮೆಂಟ್ ಮಾಡ್ಬೇಕು ಅನ್ಕೊಂಡಿದ್ವಿ. ಸ್ವಲ್ಪ ಅವ್ರಿಗೆ ಮುಜುಗರ ಆಯ್ತು. ಅವ್ರಿಗೆ ವಿಡಿಯೋದಾಗ ಮುಖ ತೋರ್ಸ್ಕೊಂಡು ಬರಾಕ ಅಷ್ಟೊಂದು ಕಂಫರ್ಟಬಲ್ ಇರ್ಲಿಲ್ಲ. ನಾ ಅನ್ಕೊಂಡಿದ್ದೆ 6 ತಿಂಗಳ ತನಕ ತೋರಿಸ್ಬಾರ್ದು ಅಂತ. ಎಡಿಟಿಂಗ್ ಒಳಗಡೆ ಒಂದು ಸೂಜೆಟ್ಟೆ ಎಷ್ಟಂದ್ರೆ 1 ಮಿಲಿಮೀಟರ್ ಮಿಲಿ ಸೆಕೆಂಡ್ ಅಂತಾರ ಅದು. ಅಷ್ಟು ಸೆಕೆಂಡ್ ಮುಖ ಕಂಡದ. 20, 30 ಸರ್ತಿ ವಿಡಿಯೋ ನೋಡಿ ಇಲ್ಲಾಂದ್ರೆ ಸ್ವಲ್ಪ ಆದ್ರೂ ಕಂಡದೇನೆ, ಸ್ವಲ್ಪ ಆದ್ರೂ ಕಂಡದೇನೆ ಇದಳಿಗೆ. ಆದ್ರ ನಮ್ಮ ಗೋಲ್ಡನ್ ಫ್ಯಾಮಿಲಿದವ್ರು ಹಿಡಿದು ಕಂಡು ಹಿಡದೇ ಬಿಟ್ರು. ವೇಟ್ ಈಸ್ ಓವರ್. ಇವಾಗ ನಮ್ಮ ಪಾರ್ಟ್ನರ್ ಅವರ ಮುಖ ರಿವೀಲ್ ಮಾಡುವ ಸಮಯ. ಅವರು ಫೇಸ್ ರಿವೀಲ್ ಅಂತ ಅವ್ರಲ್ಲಕತ್ತಾರ. ನೀವು ನೋಡಿದ್ರೆ ಮತ್ತೆ ಫೇಸ್ ತಗೊಂಡೇ ಬಂದಿರಲ್ಲ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ನೀವು ನೋಡ್ತಾ ಇದ್ದೀರಾ ಕ್ರೇಜ್ ಇನ್ಸಾನ್. ಗೈಸ್ ಇವತ್ತಿನ ದಿನ ಹಿಂಗೆ ನಿಂತು ಶುರು ಮಾಡ್ತಿರೋದು ಯಾಕಪ್ಪ ಅಂದ್ರೆ ಟೈಟಲ್ ಥಂಬ್ಲೈನ್ ನೋಡಿರ್ತೀರಿ. ಇವತ್ತಿನ ನಾವು ನಿನ್ನೆ ಮ್ಯಾರೇಜ್ ಬ್ಲಾಗ್ ಹಾಕಿದ್ದೆ. ನಿನ್ನೆ ದಿನ ಸಿಕ್ಕಾಪಟ್ಟೆ ಪ್ರೀತಿ ಕೊಟ್ರಿ ಆ್ಯಂಡ್ ಒಳ್ಳೆ ರೆಸ್ಪಾನ್ಸ್ ಸಿಕ್ತು. ಅದಕ್ಕೆ ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಖುಷಿ ಆಗ್ಯದ ನಮ್ಮಿಬ್ಬರಿಗೆ. ಅದಕ್ಕೆ ನೀವು ಫಸ್ಟ್ ಆಫ್ ಆಲ್ ಅದಕ್ಕೆ ಥ್ಯಾಂಕ್ಸ್ ಹೇಳಬೇಕು. ಯಾಕ ಭಾಳ ಚಂದ ನಮಗೆ ಭಾಳ ರೆಸ್ಪಾನ್ಸ್ ಸಿಕ್ತು. ಕಾಮೆಂಟ್ಸ್ ಆಗಿರ್ಬೋದು, ಪ್ರತಿಯೊಂದು ಒಳ್ಳೇದು ಮಾಡಿರಿ. ಆ್ಯಂಡ್ ನಾನು ಇನ್ನೂ ಏನಪ್ಪ ಅಂದರೆ ನಮ್ಮ ಪಾರ್ಟ್ನರ್ ಜೊತೆ ಮದುವೆಗಿಂದ ಮದ್ವೆ ವ್ಲಾಗ್ ಹಾಕಿಂದ ಸ್ವಲ್ಪ ಅವ್ರದ್ದು ಫೇಸ್ ರಿವೀಲ್ ಸ್ವಲ್ಪ ಲೇಟ್‌ಮೆಂಟ್ ಮಾಡ್ಬೇಕು ಅಂದ್ಕೊಂಡಿದ್ವಿ. ಯಾಕಂತ ಹೇಳ್ತೀನಿ ಕೇಳ್ರಿ. ಸ್ವಲ್ಪ ಅವ್ರಿಗೆ ಮುಜುಗರ ಆಯಿತು. ಅವ್ರಿಗೆ ವಿಡಿಯೋದಾಗ ಮುಖ ತೋರ್ಸ್ಕೊಂಡು ಬರೋಕೆ ಅಷ್ಟೊಂದು ಕಂಫರ್ಟಬಲ್ ಇರಲಿಲ್ಲ. ಮತ್ತು ಅವರಿಗೆ ಒಂದು ಸ್ವಲ್ಪ ಇರ್ತಾವಲ್ಲ ಪ್ರಾಬ್ಲಮ್ಸ್ಗಳು, ಅದು ನಿಮ್ಗೆ ಗೊತ್ತೇ ಇರ್ತದೆ. ಲವ್ ಮ್ಯಾರೇಜ್ ಅಂದ್ರೆ ಏನೇನು ಪ್ರಾಬ್ಲಮ್ಸ್ ಇರ್ತಾವೆಲ್ಲ ಎದುರು ಹಾಕ್ಕೊಂಡು ಮುಂದೆ ನಿಂತು ಮದುವೆ ಆಗಿವಿ ಅಂದ್ರೆ ಸ್ವಲ್ಪ ಅವ್ರದ್ದು ಮುಖ ಸ್ವಲ್ಪ ತೋರಿಸ್ಬಾರ್ದು ಅಂತ ನಮ್ಮ ಅನಿಸಿಕೆ ಇತ್ತು. ನಾ ಅನ್ಕೊಂಡಿದ್ದೆ 6 ತಿಂಗಳ ತನಕ ತೋರಿಸ್ಬಾರ್ದು ಅಂತ. ನಿಜ ಹೇಳ್ಬೇಕಂದ್ರೆ 6 ತಿಂಗಳ ತನಕ ಅವ್ರ ಫೇಸ್ ರಿವೀಲ್ ಮಾಡಬಾರ್ದು ಅಂತ ನಾನು ಅನ್ಕೊಂಡಿದ್ದೆ. ಆದರೆ ನಮ್ಮ ಪಾರ್ಟ್ನರ್ ಹೇಳಿದ್ರು 6 ತಿಂಗಳೆಲ್ಲ ಭಾಳ ಲಾಂಗ್ ಆಗುತ್ತೆ, ಸುಮ್ಮನೆ ಅದು ಭಾಳ ಸರಿ ಅನ್ಸಲ್ಲ, 3 ತಿಂಗಳದಾಗ ಮಾಡಮ್ಮತ್ತಂದ್ರು. ಓಕೆಪ್ಪ ಅಂದ್ಕೊಂಡು 3 ತಿಂಗಳ ಬಂತು. 3 ತಿಂಗಳಾಗಿಂದ ಮ್ಯಾರೇಜ್ ಬ್ಲಾಗ್ ಮತ್ತು ರೀಲ್ಸ್ ಹಾಕಿಂದ ನಿಮ್ಮ ಕಾಮೆಂಟ್ಸ, ನಿಮ್ಮ ಸಪೋರ್ಟ್ ನೋಡಿ ನಮ್ಗೆ ಆಗಲಿಲ್ಲ. ಆ 3 ತಿಂಗಳೆಲ್ಲ ಮತ್ತೆ ಲಾಂಗ್ ಆಗುತ್ತೆ. ಒಂದು ತಿಂಗಳು ಬಿಟ್ಕರೆ ಫೇಸ್ ರಿವೀಲ್ ಮಾಡ್ಬೇಕಂತ ನಾವು ಆಸೆ ಮಾಡಿದ್ವಿ. ನಮ್ಮ ಆಸೆ ಇತ್ತು, ನಮ್ಮಿಬ್ಬರ ಆಸೆ. 1 ತಿಂಗಳು ಬಿಟ್ಟು ಫೇಸ್ ರಿವೀಲ್ ಮಾಡಿದ್ರಾಯ್ತು. ಇವಾಗ ಕಂಟಿನ್ಯೂ ವ್ಲಾಗ್ಸ್ಗಳು ಹಾಕೋತ ಹೋದ್ರಾಯ್ತು ಡೈಲಿ. 1 ತಿಂಗಳು ಬಿಟ್ಟು ಫೇಸ್ ರಿವೀಲ್ ಮಾಡೋದೈತೆ ಅಂತ ನಾವು ಅಂದ್ಕೊಂಡಿದ್ವಿ. ಆದರೆ ಏನಾಯ್ತಪ್ಪ ಅಂದ್ರೆ ಎಡಿಟಿಂಗ್ ಒಳಗಡೆ ಮಿಲಿ ಸೆಕೆಂಡ್ ಅಂದರೆ ರಪ್ ಅಂತ ಬಂದು ಹೋಗ್ಬಿಡ್ತದಲ್ಲ, ಆ ಥರ 1 ಸೆಕೆಂಡ್ ಶಾಂಕನ್ ಹೋಗ್ಬಿಡ್ತದ. ಅಷ್ಟರನಾಗೆ ಸ್ವಲ್ಪನೇ ನಮ್ಮ ಪಾರ್ಟ್ನರ್ ಅವರು ಮುಖ ಕಂಡದ. ಅದನ್ನು ಅಂದರೆ ನಮ್ಮ ಗೋಲ್ಡನ್ ಫ್ಯಾಮಿಲಿ ಆ್ಯಂಡ್ ಕ್ರೇಜಿ ಫ್ಯಾಮಿಲಿಗೆ ಮೆಚ್ಚಲೇಬೇಕು, ಅವ್ರಿಗೆ ಅಪ್ರಿಷಿಯೇಟ್ ಮಾಡಲೇಬೇಕು, ಅವ್ರಿಗೆ ಅಭಿನಂದನೆ ಹೇಳಲೇಬೇಕು. ಯಾಕಪ್ಪ ಅಂದರೆ ನಾವು ಒಂದು ವ್ಲಾಗ್ ಹಾಕಿವಂದ್ರೆ ಅದನ್ನು ಇಷ್ಟು ಸಿನ್ಸಿಯರಾಗಿ, ಇಷ್ಟು ಒತ್ತು ಕೊಟ್ಟು, ಇಷ್ಟು ಏನಂದ್ರೆ ಅದಕ್ಕೆ ಧ್ಯಾನದಿಂದ ನೋಡಿ ಇಷ್ಟು ಕಂಡು ಎಷ್ಟು ನಾವು ಅದು ವ್ಲಾಗ್ ಒಳಗಡೆ ನಾವು ಮುಖ ಕಾಣ್ಬಿಡೋದು ಅಂತೇಳಿ ಎಷ್ಟು ಸರ್ತಿ ನೋಡಿ ಅಂದ್ರೆ ಇನ್ನೊಂದ್ರು 20, 30 ಸರ್ತಿ ವಿಡಿಯೋ ನೋಡಿ. ನಾನಾಗಿರ್ಬೋದು, ನಮ್ಮ ಪಾರ್ಟ್ನರ್ ಆಗಿರ್ಬೋದು, 20, 30 ಸರ್ತಿ ವಿಡಿಯೋ ನೋಡಿ ಇಲ್ಲಾಂದ್ರೆ ಸ್ವಲ್ಪ ಆದ್ರೂ ಕಂಡದೇನೆ ಇದಳಿಗೆ. ಆದ್ರೆ ನಮ್ಮ ಗೋಲ್ಡನ್ ಫ್ಯಾಮಿಲಿದವ್ರು ಹಿಡಿದು ಕಂಡು ಹಿಡದೇ ಬಿಟ್ರು. ಒಬ್ರಂತೂ ಮಹಾಶಯ ಏನಂತಾರ ಪೋಸ್ಟೇ ಮಾಡಿದ್ರು. ಮತ್ತು ಅವ್ರಿಗೆ ಸ್ವಲ್ಪ ಮೆಸೇಜ್ ಹಾಕಿ ಅದು ಸ್ವಲ್ಪ ಹೇಳಿ ಮತ್ತು ಪೋಸ್ಟ್ ಡಿಲೀಟ್ ಮಾಡಿದ್ವಿ. ಮತ್ತೊಂದಿಷ್ಟು ಜನ ಸ್ಟೋರಿ ಹಾಕಿರಿ. ಮತ್ತು ಕಾಮೆಂಟ್ ಒಳಗಂತೂ ಟೈಮಿಂಗ್ ಬರೆದು ಅದರೊಳಗಡೆ ಐತಲ್ಲ, ಅಕ್ಕನ ಮುಖ ಕಂಡದ, ಅಕ್ಕ ಕ್ಯೂಟ್ ಅದಾರ, ಹಿಂಗೆ ಅಂತ ಸಿಕ್ಕಾಪಟ್ಟೆ ಜನ ಕಮೆಂಟ್ ಹಾಕಿದ್ರಿ. ಅದೆಲ್ಲ ನೋಡಿ ನಮಗೆ ಒಂಥರ ನಿಜ ಹೇಳ್ಬೇಕಂದ್ರೆ ನನಗೆ ಭಾಳ ಕೆಟ್ಟ ಮನ್ಸಿಗೆ ಆಯಿತು. ನಾನು ಅನ್ಕೊಂಡಿದ್ದೆ ಬೇರೆ, ಸ್ವಲ್ಪ ಇದು ಆಗ್ತಾ ಇರೋದು ಬೇರೆಲ್ಲಪ್ಪ ಅಂತೇಳಿಗೆ. ಆಗ ಒಂದು ಸ್ವಲ್ಪ ನಂದು ಆಸೆನೇ ಬೇರೆ ಏನಪ್ಪ ಅಂದರೆ ಫೇಸ್ ರಿವೀಲ್ ನಾನು ಬೇರೆ ಲೆವೆಲ್ದಾಗ ಮಾಡ್ಬೇಕನ್ನೋ ಆಸೆ ಐತೆ ನನಗೆ 1 ತಿಂಗಳು ಬಿಟ್ಟು. ಆದರೆ ಆ ಥರ ಆಗಲಿಲ್ಲ. ನೀವೆಲ್ಲ ರುಚಿಯಾದ ಬಿಟ್ರೆ ಅಂಥವ್ರ ಕಮೆಂಟ್ನು ಅದೇ ಥರ ಬರೋದು. ಇವತ್ತು 5ನೇ ತಾರೀಕು, 5ನೇ ತಾರೀಕಿಂದ 5ನೇ ತಾರೀಕು 1 ಮಂತ್ ಆಯಿತು. 1 ಮಂತಿಗೆ ನಾನು ವಿಡಿಯೋ ಹಾಕಿನ ಮ್ಯಾರೇಜ್ ಬ್ಲಾಗ. ನಾನು ಅನ್ಕೊಂಡಿದ್ದು 1 ಮಂತ್ ಬಿಟ್ಟಿಗೆ ಫೇಸ್ ರಿವೀಲ್ ಅಂತ ಹೇಳಿದ್ರೆ, ಇದು ಮ್ಯಾರೇಜ್ ಆಗಿದ್ದಕ್ಕೆ 1 ತಿಂಗಳು ಬಿಟ್ಟು ಫೇಸ್ ರಿವೀಲ್ ಆಯಿತು. ಏನು ಮಾಡೋಕ್ಕಾಗಲ್ಲ. ಬಟ್ ಮನ್ಸಿಗೆ ಒಂಥರ ಭಾರ ಆಗ್ಯದ. ನಾವು ಅನ್ಕೊಂಡಂಗೆ ಆಗಲಿಲ್ಲಲ್ಲ ಅಂತೇಳಿ ಅದೊಂದೇ ಬೇಜಾರು. ಅದು ಬಿಟ್ಟರೆ ಯಾವುದೇ ಥರ ಬೇಜಾರಿಲ್ಲ. ನಮಗೆ ಸಿಕ್ಕಾಪಟ್ಟೆ ಖುಷಿ ಅದ. ನಿಮ್ಮ ಸಪೋರ್ಟ್, ನಿಮ್ಮದೆಲ್ಲ ಪ್ರತಿಯೊಂದು ಕಮೆಂಟ್ಗಳು ಓದ್ತೀವಿ ಕುಂತ್ಕೊಂಡು. ನಮ್ಗೆ ಇಷ್ಟು ಸಿಕ್ಕಾಪಟ್ಟೆ ಹುರುಪು ಬರ್ತದಲ್ಲ, ಮುಂದೆ ನಾವು ಏನಾದರೂ ಮಾಡಲೇಬೇಕು, ಈ ಜನಕ್ಕೆ ನಾವು ಎಂಟರ್ಟೈನ್ಮೆಂಟ್ ಕೊಡಲೇಬೇಕು, ಒಳ್ಳೊಳ್ಳೆ ವಿಡಿಯೋಸ್ಗಳು ಮಾಡಬೇಕು, ಒಳ್ಳೊಳ್ಳೆ ಕಂಟೆಂಟ್ಗಳು ಮಾಡ್ಬೇಕಂತ ಒಂದೊಂದು ಥರ ಹುರುಪು ಬಂದ್ಬಿಡ್ತದ. ಅಷ್ಟು ನಿಮ್ದು ರೆಸ್ಪಾನ್ಸ್ ಅದ.
ಆ ರೆಸ್ಪಾನ್ಸ್ ನೋಡಿ ನಮಗೆ ಒಂಥರ ಮನ್ಸು ಕರಗಿಬಿಟ್ಟದ. ಅದ್ರ ಸಲುವಾಗಿ ಆಮೇಲೆ ನಿನ್ನೆ ನೈಟ ಸ್ವಲ್ಪ ಕುಂತು ಥಿಂಕ್ ಮಾಡಿದೆ, ಹೆಂಗೆ ಮಾಡೋದಪ್ಪ ಇವಾಗ, ಅರ್ಧ ಜನಕ್ಕೆ ಗೊತ್ತಾಗಿಬಿಟ್ಟದ ಹೆಂಗೆ ಮಾಡಲಿ ಅಂತ ಹೇಳಿ. ಆದರೂ ನಿನ್ನೆ ನೈಟ್ ಏನು ಮಾಡಿದೆ, ಎಡಿಟಿಂಗ್ ಒಳಗಡೆ ಅದು ತೆಗೆದೆ ಅಪ್ಲೋಡ್ ಆಗಿದೆ. ಇವಾಗ ನೋಡಿದ್ರೆ ಅಂದ್ರೆ ಅಲ್ಲಿ ಕಾಣಲ್ಲ ಅವ್ರ ಮುಖ. ಯಾಕಪ್ಪ ಅಂದ್ರೆ ನಿನ್ನೆ ನೈಟ್ ಎಡಿಟಿಂಗ್ ಒಳಗಡೆ ತೆಗೆದಿನಿ. ಹೆಂಗೂ ನೋಡೇ ಬಿಟ್ಟದ, ಮತ್ತೆ ವೇಟ್ ಮಾಡ್ಕೊತ ಹೋಗೋದು. ನಮ್ಮ ಕ್ರೇಜಿ ಫ್ಯಾಮಿಲಿ ಫುಲ್ ಖತರ್ನಾಕ್ ರುಚಿಗೆದ್ದಾರ. ಅದು ಒಂದು ಬೇಜಾರು ನಮಗೆ. ಫುಲ್ ಅಂದ್ರೆ ಎಷ್ಟು ರುಚಿಗೆದ್ದಿರಿ ಅಂದ್ರೆ ತೋಬಾಡ್ ರುಚಿಗೆದ್ದಿರಿ, ನೀವು ಬೈಲಕತ್ತೀರಿ. ನೀವೇನೋಣ ನೀವು ಹಾಕಿಲ್ಲ, ಮೋಸ ಮಾಡಿದೆ ಹೆಂಗೆ ಹಿಂಗೆ ಅಂತ ಸಿಕ್ಕಾಪಟ್ಟೆ ಜನ ಕಮೆಂಟ್ ಹಾಕಿರಿ. ಸೊ ನಿಮ್ಮ ಇಷ್ಟು ಬೇಜಾರು ಮಾಡಬಾರ್ದು, ನಿಮಗೆಲ್ಲ ಕಾಯಿಸ್ಬಾರ್ದು, ನೀವು ವೇಟ್ ಮಾಡಿಸ್ಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ನಿಮ್ಮ ಪ್ರೀತಿಗೆ ಸೋತು ಶರಣಾಗಿ ಇವತ್ತಿನ ದಿನ ನಮ್ಮ ಪಾರ್ಟ್ನರ್ ಅವರ ಫೇಸ್ ರಿವೀಲ್ ಮಾಡ್ತಾ ಇದ್ದೀವಿ. ಹಾಗೆ ಗೈಸ್, ಇನ್ನೊಂದಿಷ್ಟು ಜನ ಕಮೆಂಟ್ ಹಾಕಿದ್ರಿ. ಏನು ಕಮೆಂಟ್ ಹಾಕಿದ್ರಿ ಅಂದ್ರೆ, ಅಣ್ಣ ನೀವು ನಿಮ್ಮ ವೈಫ್ ಜೊತೆ ವಿಡಿಯೋ ಹಾಕ್ತೀರಿ ಅಂತ ಹೇಳಿದ್ರೆ ನಾವು ಬೆಳಗ್ಗೆ ರೀಚಾರ್ಜ್ ಹಾಕೊಂಡು ಬೆಳಗ್ಗಿಂದ ವೇಟ್ ಮಾಡ್ಕೊಂಡು ಕುಂತೀವಿ ಅಂತ ಹೇಳಿದ್ರೆ. ಆ್ಯಂಡ್ ನಾನು ಮೊನ್ನೆ ದಿನ ಆ ವ್ಲಾಗ್ ಒಳಗಡೆ ನಾನು ಡೇಟ್ ಹಾಕಿದೆ, ಆ ಡೇಟ್ ಮೆನ್ಷನ್ ಮಾಡಿದ್ದೆ, ಟೈಮ್ ಮೆನ್ಷನ್ ಮಾಡಿದ್ದೆ. ಅದ್ರ ಸಲುವಾಗಿ ಸಿಕ್ಕಾಪಟ್ಟೆ ಜನ ಕ್ಯೂರಿಯಾಸಿಟಿಯಿಂದ ವೇಟ್ ಮಾಡ್ಕೊಂಡು ಕೂತಿದ್ದಾರೆ. ಇದು ಫೇಸ್ ರಿವೀಲ್ ಮಾಡಲಾರ್ದು ತೀರ ಜಾಸ್ತಿ ಕ್ಯೂರಿಯಾಸಿಟಿ ಉಟ್ಕೊಂಡಂಗಲಕತ್ತದ. ಸೊ ನನಗೂ ಒಂದು ಸೈಡ್ ಅನಿಸ್ತು, ಇದು ಸ್ವಲ್ಪ ಜಾಸ್ತಿನೇ ಆಗುತ್ತೆ. ನಮ್ಮ ಗೋಲ್ಡನ್ ಫ್ಯಾಮಿಲಿದವರ ಖುಷಿಗಿಂತ ನಮ್ದೇನಿಲ್ಲ, ಎಂದಾದ್ರೂ ಒಂದಿನ ತೋರ್ಸೋದು ಇದ್ದೇ ಐತಿ. ನಮ್ಮದು ಸ್ವಲ್ಪ ಬೇರೆ ಲೆವೆಲ್ದಾಗ ತೋರಿಸ್ಬೇಕನ್ನ ಆಸೆ ಇತ್ತು, ಆದರೆ ಹಿಂಗೆ ತೋರಿಸ್ತೆ ಅಂತ ನಾನು ಮನಸ್ಸೊಳಗೆ ಅಂದ್ಕೊಂಡಿರಲಿಲ್ಲ. ಆ್ಯಂಡ್ ಇಷ್ಟು ಬೇಗ ತೋರಿಸ್ತೀನಿ ಅಂತಲೂ ಅಂದ್ಕೊಂಡಿರಲಿಲ್ಲ ನಾನು. ನಂದು ಬೇರೆನೇ ಇತ್ತು, 6 ತಿಂಗಳು ಬಿಟ್ಟು ಅಂತ ನನ್ನ ಪ್ಲ್ಯಾನ್ದಾಗಿದ್ದೆ. ನಮ್ಮ ಪಾರ್ಟ್ನರ್ ಮಾತು ಕೇಳೋಕ್ಕೆ 3 ತಿಂಗಳೇ ಬಂತು. ನಿಮ್ಮ ಪ್ರೀತಿ ನೋಡಿ 1 ತಿಂಗಳೇ ಬಂತು. ನಿಮ್ಮ ಸಿನ್ಸರಿಟಿ ನೋಡಿ 1 ದಿನಕ್ಕೆ ಬಂತು. ನಿನ್ನೆ ವ್ಲಾಗ್ ಹಾಕೀನಿ, ಇವತ್ತು ಫೇಸ್ ರಿವೀಲ್ ಮಾಡಕತ್ತೀನಿ. ಒಂದು ಸೈಡ ಏನೋ ಒಂಥರ ಮನಸ್ಸೊಳಗೆ ತಳಮಳ. ಗೈಸ್, ಇವಾಗ ಎಲ್ಲ ವೇಟ್ ಈಸ್ ಓವರ್. ಇವಾಗ ನಮ್ಮ ಪಾರ್ಟ್ನರ್ ಅವರ ಮುಖ ರಿವೀಲ್ ಮಾಡುವ ಸಮಯ. ಬನ್ನಿ, ಇವಾಗ ನಮ್ಮ ಪಾರ್ಟ್ನರ್ ಅವನ್ನ ಕರ್ಕೊಂಬಂದ. ಇನ್ಮೇಲಿಂದ ಅವರು ಡೈರಿಲಿ ಇರ್ತಾರೆ. ಇವತ್ತೊಂದಿನ ಸ್ವಲ್ಪ ಅನ್ಸ್ಬೋದು ನಿಮಗೆ, ಏನು ಜಾಸ್ತಿ ಮಾಡೋದನ್ನ ತರ್ಕೊಳಕ್ಕೆ ಹೋಗ್ಬೇಡ್ರಿ. ಯಾಕಪ್ಪ ಅಂದ್ರೆ ನಮ್ಮ ಖುಷಿ ನಿಮ್ಗೆ ಗೊತ್ತಾಗಕತ್ತಿಲ್ಲ ಯಾವ ಥರ ಅಲ್ಲಕದ. ಫಸ್ಟ್ ಟೈಮ್ ಅವರು ಫೇಸ್ ತೊಗೊಂಡು ನಿಮ್ಮ ಮುಂದೆ ಬರಕತ್ತಾರಲ್ಲ, ಅದ್ರ ಸಲುವಾಗಿ ಬನ್ನಿ. ಅವರು ಫೇಸ್ ರಿವೀಲ್ ಅಂತ ಅವ್ರು ಅಲ್ಲಕತ್ತಾರ. ನೀವು ನೋಡಿದ್ರೆ ಮತ್ತೆ ಫೇಸ್ ತೊಗೊಂಡೆ ಬಂದಿರಲ್ಲ, ತೆಗಿರಿ ಇದು. ಹೇ ಗೈಸ್, ನೋಡ್ರಿ, ಇವರೇ ನಮ್ಮ ಪಾರ್ಟ್ನರ್. ಸೊ ಇವ್ರ ಮುಖ ಅಂದರೆ ಇವರು ಅಷ್ಟೊಂದು ಕಂಫರ್ಟೇಬಲ್ ಆಗಲ್ಲ ಆ ಕ್ಯಾಮ್ರಾ ಮುಂದೆ ಅದು. ಸೊ ನಾವು ಇಷ್ಟು ದಿನ ಏನು ಅಂದ್ಕೊಂಡಿದ್ವಿ, 1 ತಿಂಗಳ ಫೇಸ್ ರಿವೀಲ್ ಇಲ್ಲಾರ್ದೆ ಆಮೇಲೆ ಅವ್ರಿಗೆಲ್ಲ 1 ತಿಂಗಳು ನಾವು ಟ್ರೈನಿಂಗ್ ಕೊಟ್ಟು ಆಮೇಲೆ ನಿಮ್ಮ ಮುಂದೆ ಕಂಫರ್ಟೇಬಲ್ಲಿ ಮಾತಾಡೋಕೆ ಮಾಡ್ಬೇಕಂತ ನಾವು ಅಂದ್ಕೊಂಡ್ವಿ. ಬಟ್ ಸಮಯದ ಕೆಲಸನೇ ಬೇರೆ ಥರ ಅದಲ್ಲ, ಅದ್ರ ಸಲ ಅಂತ ಹೇಳಿದ್ರೆ ಹಿಂಗೆ ಮಾಡಕತ್ತೀವಿ. ಸದಾ ಇಷ್ಟು ಅರ್ಜೆಂಟ್ ಆಯಿತು, ಸ್ವಲ್ಪ ಅರ್ಜೆಂಟ್ ಆಯ್ತು. ಇವಾಗ ನಿಮ್ಮ ಮುಂದೆ ಈ ಥರ ನಮ್ಮ ಪಾರ್ಟ್ನರಿಗೆ ಈ ಥರ ಕರ್ಕೋಬೇಕಾಗಿ ಬಂತು. ನಮ್ಮ ಪಾರ್ಟ್ನರಿಗೆ ನಮ್ಗೆ ಬೇರೆ ಥರನೇ ಆಸೆ ಇತ್ತು, ಅಂದರೆ ಫೇಸ್ ರಿವೀಲ್ ಅಂದರೆ ಒಂಥರ ಬೇರೆನೇ ಇತ್ತು ನಮ್ಮ ಪ್ಲ್ಯಾನ್. ಬಟ್ ಈ ಥರ ಆಯಿತು. ಏನೋ ಒಂದು ನಿಮ್ಮ ಮುಂದೆ ಬಂದೀವಿ ನಾವು. ಇನ್ಮೇಲಿಂದ ನಾನು ನಮ್ಮ ಪಾರ್ಟ್ನರ ಜೋಡಿಯಾಗಿ ಫ್ಯಾಮಿಲಿಯಾಗಿ ವಿಡಿಯೋಸ್ಗಳು ಬರ್ತಿರ್ತಾವೆ, ಕಂಟಿನ್ಯೂ ವಿಡಿಯೋಸ್ಗಳು ಬರ್ತಿರ್ತಾವೆ. ಅವರು ಆದಷ್ಟೇನು ಅಷ್ಟೊಂದೇನು ಚಂದ ಜಾಸ್ತಿ ಏನು ಮಾತಾಡಲ್ಲ. ಇವಾಗ ಅನ್ಕೋಬೋದು ಮೂಕ್ಯದಾರೆ ಅಂತೇಳಿ. ಸ್ವಲ್ಪ ಮಾತಾಡಿ ತೋರಿಸ್ರಿ ಅವ್ರಿಗೆ. ಮಾತು ಬರ್ತಾ ಇಲ್ಲ ಗೈಸ್. ಅಂದರೆ ಇವ್ರಿಗೆ ಅಂದರೆ ಅಷ್ಟೊಂದು ಕಂಫರ್ಟೇಬಲ್ ಇಲ್ಲ ಅವರು. ನಿಮ್ಗೆ ಗೊತ್ತಲ್ಲ, ಡೈರೆಕ್ಟ್ ಒಮ್ಮೆ ವಿಡಿಯೋ ತಂದು ಇಟ್ಟಿಗೆ ಮಾತಾಡಂದ್ರೆ ಅಂದರೆ ಇಲ್ಲಿವರೆಗೂ ಸೋಷಿಯಲ್ ಮೀಡಿಯಾದಾಗ ಇಲ್ಲಾರ್ದವರು, ವಿಡಿಯೋಸ್ದಾಗ ಬರಲಾರ್ದವರು, ಏನು ಮಾತಾಡಲಾರ್ದವ್ರಿಗೆ ಒಮ್ಮೆಲೆ ಒಂದು ಕೆರೆ ನಮ್ಮ ಡೈರೆಕ್ಟ್ ಒಂದು ಕ್ಯಾಮ್ರಾ ಮುಂದೆ ಬಂದಿದ್ದಕ್ಕೆ ವಿಡಿಯೋ ಮಾಡು ಮಾತಾಡಂದ್ರೆ ಆಗಲ್ಲ ಯಾರಿಗಾದರೂ. ನಾಳೆ ವಿಡಿಯೋದಾಗ ನೋಡ್ರಿ ಯಾವ ಥರ ಮಾತಾಡ್ತಾರೆ ಅನ್ನೋದು. ಅವರಿಗೆ ಎಕ್ಸ್ಪೀರಿಯನ್ಸ್ ಅಂದರೆ ಟ್ರೈನಿಂಗ್ ಕೊಟ್ಟು ಸ್ವಲ್ಪ ಕಲಿಸಿ ಮಾಡಿ ಸ್ವಲ್ಪ ಏನಾದ್ರು ಕಲಿಸ್ಕೊತೀವಿ. ಆ್ಯಂಡ್ ಅದರೊಳಗೆ ಏನಾದ್ರು ತಪ್ಪು ತಡೆಗಳಾದರೆ ಕ್ಷಮಿಸಬೇಕು. ಯಾಕಪ್ಪ ಅಂದ್ರೆ ನಮ್ಮ ಕಡೆಯಿಂದ ತಪ್ಪುಗಳಾದ್ರೆ ನೀವು ಕ್ಷಮಿಸ್ತೀರಿ, ಹಾಗೆ ನಮ್ಮ ಪಾರ್ಟ್ನರ್ ಕಡೆಯಿಂದ ತಪ್ಪುಗಳಾದ್ರೆ ಕ್ಷಮಿಸಬೇಕು. ಅವರು ಫಸ್ಟ್ ಟೈಮ್ ಮಾಡಕತ್ತಾರೆ, ಅದ್ರ ಸಲುವಾಗಿ. ಅವರು ಇಷ್ಟೊಂದೇನು ಹೈಟ್ ಇಲ್ಲ, ಸ್ವಲ್ಪ ಚಪ್ಪಲಾಗ ಬಂದಾರ. ಇಷ್ಟು ಹೈಟ್ ಇಲ್ಲ ಗೈಸ್, ಅವರು ಕುಳ್ಳೆದಾರ. ಅವರು ಚಪಲಾಗ ಬಂದಾರ, ಅವರು ಅಂದರೆ ಹಿಲ್ಸ್ ಚಪಲಾಗ ಬಂದಾರ, ಅದಕ್ಕೆ ಹೈಟ್ ಕಣಕತ್ತಾರ ಅವರು. ನಮ್ಮ ಹೈಟಿಗೆ ಬರೋಕೆ ಯಾರಿಗೂ ಸಾಧ್ಯ ಆಗಲ್ಲ. ನೋಡಿದ್ರಲ್ಲ, ಫೇಸ್ ರಿವೀಲ್ ಫೈನಲಿ ಫೇಸ್ ರಿವೀಲ್ ಆಯಿತು. ನಿಮ್ಗೆ ಖುಷಿಯಾಗಿದೆ ಅಂತ ಅನ್ಕೋತೀನಿ. ನಾವೇನು ಇವರು ಐಶ್ವರ್ಯ ರಾಯ್ ಅಲ್ಲ, ನಾವೇನು ಅಮಿತಾಬ್ ಬಚ್ಚನ್ ಅಲ್ಲ. ನಾವು ನಿಮ್ಮ ಥರನೇ ಸ್ವಲ್ಪ ಏನೋ ಒಂದು ಪ್ರೀತಿ ಮಾಡಿ ಮದುವೆ ಆಗಿ ಇವಾಗ ನಾನು ಮೊದಲೇ ಒಂದು ಕಂಟೆಂಟ್ ಕ್ರಿಯೇಟರ್ ಆಗಿದೆ, ಯೂಟ್ಯೂಬರ್.
ನಾನು ನನ್ನ ಲೈಫ್ ಫುಲ್ ಯೂಟ್ಯೂಬಿಗೆ ಅಂತ ಹಾಕಿ ನಾನು ಯಾವುದೇ ಥರ ಒಂದು ಕೆಲಸ ಮಾಡೋದಾಗಿರ್ಬೋದು, ಯಾವುದೇ ಥರ ಡ್ಯೂಟಿ ಏನು ಮಾಡಲ್ಲ. ಫುಲ್ ಟೈಮ್ ನಂದು ಯೂಟ್ಯೂಬ ಮತ್ತು ಇನ್ಸ್ಟಾನ ಈ ಥರ ಸೋಷಿಯಲ್ ಮೀಡಿಯಾದಾಗ ಇದ್ದೀನಿ. ಅದಕ್ಕೆ ನನ್ನ ಫ್ಯಾಮಿಲಿ ಜೊತೆ ಇಷ್ಟು ದಿನ ಒಬ್ಬನೇ ವೀಡಿಯೋಸ್ ಮಾಡ್ತಿದ್ದೆಲ್ಲ, ಇನ್ಮೇಲಿಂದ ಫ್ಯಾಮಿಲಿ ಜೊತೆ ಒಳ್ಳೊಳ್ಳೆ ಕಂಟೆಂಟ್ ಜೊತೆ ನಿಮ್ಮ ಮುಂದೆ ಬರ್ಬೇಕಂತ ಅನ್ಕೊಂಡಿವಿ. ನಿಮ್ಮ ಸಪೋರ್ಟ ಇಷ್ಟು ದಿನ ಹೆಂಗಿತ್ತಲ್ಲ ಇದು ಮ್ಯಾರೇಜ್ ವಿಡಿಯೋ ಹಾಕಿಂದ, ಅದೇ ಥರ ಇದನ್ನೂ ಇರಲಿ, ಹಿಂದೂ ಇತ್ತು ಅದೇ ಥರ ಮುಂದೂ ಇರಲಿ. ಮುಂದೆ ನೀವು ಇದೇ ಥರ ಸಪೋರ್ಟ್ ಮಾಡಿರಿ. ಡೈಲಿ ಐತಲ್ಲಿ ನಿಮ್ಮ ಮುಂದೆ ಇದೆಲ್ಲ ನಾವು ಇದೇ ಥರ ಒಳ್ಳೊಳ್ಳೆ ಕಂಟೆಂಟ್ಗಳು ಕೊಡ್ತೀವಿ. ಮತ್ತು ನಿಮ್ಗೆ ಯಾವ್ಯಾವ ಥರ ಕಂಟೆಂಟ್ಗಳು ಬೇಕು ನಮ್ಮಿಂದ, ನಮ್ಮ ಫ್ಯಾಮಿಲಿಯಿಂದ ಇನ್ನೂ ಒಂದು 15 ದಿನ 20 ದಿನ ನಮ್ಮ ಫ್ಯಾಮಿಲಿನ ಕರ್ಕೊಂಬರ್ಬೇಕು. ನಮ್ಮ ಫ್ಯಾಮಿಲಿ ಭೇಟಿಯಾಗಿ ನಮ್ಮ ಫ್ಯಾಮಿಲಿ ಜೊತೆ ಮಾತಾಡಿ 1 ವರ್ಷನೇ ಕಳೀತಾ ಬಂತು. ಅಂದರೆ ನಾನು ಇಲ್ಲಿ ವಿಜಯಪುರ ಬಂದಾಗಿಂದ ಅವ್ರ ಹತ್ರ ಮಾತಾಡಿರಲಿಲ್ಲ. ಇವಾಗ ಫ್ಯಾಮಿಲಿ ಎಲ್ಲ ತೊಗೊಂಡು ಮಾಡಿ ಇನ್ಮೇಲಿಂದ ಪ್ರತಿಯೊಬ್ಬರದು ನಮ್ಮ ಫ್ಯಾಮಿಲಿಯವ್ರ ಪರಿಚಯ ಮಾಡಿಸ್ಕೊಡ್ತೀನಿ. ನಮ್ಮ ಫ್ಯಾಮಿಲಿಯವ್ರ ಜೊತೆ ಎಲ್ಲ ತೋರಿಸ್ತೀನಿ. ಇಷ್ಟು ದಿನ ಒಬ್ಬನೇ ಮಾಡಿ ನಿಮ್ಮೆಲ್ಲ ಕಮೆಂಟ್ಗಳು ಓದ್ತಿದ್ರಿ. ನಿಮ್ಮ ಅಮ್ಮ ಎಲ್ಲಿ, ನಿಮ್ಮ ಫ್ಯಾಮಿಲಿಯಲ್ಲಿ ಹಂಗೆ ಹಿಂಗೆ ಎಲ್ಲ ಕೇಳ್ತಿದ್ದೆ. ಆಲ್ಮೋಸ್ಟ್ ಅರ್ಧ ಜನಕ್ಕೆ ಗೊತ್ತದ, ಅರ್ಧ ಜನಕ್ಕೆ ಗೊತ್ತಿಲ್ಲಾರ್ದವ್ರಿಗೆ ಮುಂದೆ ಗೊತ್ತು ಮಾಡ್ತೀವಿ. ಗೊತ್ತಿದ್ದವ್ರಿಗೆ ತಿಳ್ಕೊಂಡ್ರಿ ಅಂತ ಅನ್ಕೋತೀನಿ. ನಾ ಒಬ್ಬನೇ ಮಾತಾಡಕತ್ತೀನಿ, ನಮ್ಮ ಪಾರ್ಟ್ನರ್ ಏನೋ ಮಾತಾಡಲ್ಲಾಗ್ಯಾರ. ನೀವು ಮತ್ತೇನು ಅನ್ಕೊಳ್ಬೇಡ್ರಿ. ಏಟ್ ಹೋದರ್ತಾನೆ ಹೊರದಲ್ಲಿಗೆ ಇವ್ರು ಗಪ್ತಾರ ಪಾಪ ಸಂಭಾಳಿಸೋದ್ರ ಅನ್ಕೊಬೇಡ್ರಿ. ಕ್ಯಾಮ್ರಾ ಆನ್ ಅದಲ್ಲಿ ಅದಕ್ಕೆ ಸೈಲೆಂಟ್ ನಿಂತಾರ ಅವರು. ಮುಂದೆ ನೆಕ್ಸ್ಟ್ ಬರ್ತಾ ಎಲ್ಲ ಅವರು ರೂಢಿ ಆಗುತ್ತೋ ಒಳ್ಳೊಳ್ಳೆ ವಿಡಿಯೋಗಳು ಮಾಡ್ತೀವಿ. ಮುಂದೆ ನಿಮಗೆಲ್ಲ ತೋರಿಸ್ತೀವಿ ಅಂತ ಹೇಳ್ತೀನಿ. ಏನಂತಾರೆ ಓಕೆ ಗಾಯ್ಸ್, ಇವತ್ತಿನ ವಿಡಿಯೋ ಇಲ್ಲಿ ಏನು ಮಾಡ್ತೀವಿ. ಬೇಸರ ಇಲ್ಲ ಅಂತ ಹೇಳಿ ಕಾಮೆಂಟ್ ಮಾಡ್ತೀವಿ. ನಿಮಗೆಲ್ಲ ಖುಷಿಯಾಗಿದೆ ಅಂತ ಅನ್ಕೋತೀವಿ. ನಮ್ಮಿಬ್ಬರ ಜೋಡಿ ನೋಡಿ ಯಾವ ಥರ ಇದೆ ನಮ್ಮ ಜೋಡಿ ಅಂತ ಹೇಳಿ ಕಾಮೆಂಟ್ ಮಾಡಿರಿ. ನೋಡಿರಿ ನಮ್ಮ ಜೋಡಿ ಹೆಂಗದ ನಮ್ಮ ಜೋಡಿ ಅಂತ ಕಮೆಂಟ್ ಮಾಡಿರಿ. ಹಾಗೆ ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರಲಿ, ನಮ್ಮಿಬ್ಬರ ಮೇಲೆ ಇರಲಿ ನಿಮ್ಮ ಆಶೀರ್ವಾದ. ಎಲ್ಲ ನಿಮ್ಮ ಗೋಡನ್ ಫ್ಯಾಮಿಲಿ ಆಗಿರ್ಬೋದು, ಮತ್ತು ತಂದೆ ತಾಯಿ ಅಕ್ಕ ತಂಗಿ ತಾಯಂದರು ಎಲ್ಲರ ಆಶೀರ್ವಾದ ನಮ್ಮ ಮೇಲೆ ಇದೇ ಥರ ಇರಲಿ. ಮುಂದೆ ಒಂದು ದಿನ ನಿಮ್ಮ ಮುಂದೆ ಚಲೋ ಮುಂದಿನ ಚಂತನ ಅಂತ ಹೇಳಲ್ಲ. ಓಕೆ, ಇಷ್ಟು ಹೇಳಿ ನಾವು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀವಿ. ಐ ಹೋಪ್ ಎಲ್ರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡ್ರಿ. ಫ್ರೆಂಡ್ಸ್ ಆಫ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿರಿ. ಆದಷ್ಟು ವಿಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್ ಆಫ್ ಫ್ಯಾಮಿಲಿ ಜೊತೆ. ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿರಿ. ನಿಮ್ಮ ಸಪೋರ್ಟ್ ನಮ್ಮ ಮೇಲೆ ಇರಬೇಕು. ನಿಮ್ಮ ಸಪೋರ್ಟ್ ಇದ್ದರೆ ನಾವು ಆದಷ್ಟು ಬೇಗ ಮುಂದುವರಿತೀವಿ ಅಂತ ಹೇಳ್ತೀನಿ. ಓಕೆ ಗೈಸ್, ಮುಗಿಸ್ತೀವಿ ವಿಡಿಯೋ. ಇಷ್ಟು ಹೇಳ್ತಾ ನಮ್ಮ ವಿಡಿಯೋಗೆ ಎಂಡ್ ಮಾಡೋ ಸಮಯ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಬಾಯ್ ಬಾಯ್.